ಎಂ ಡಿ ಲಕ್ಷ್ಮೀನಾರಾಯಣ ಅವರೇ, ಹೇಳಿ, ನಿಮ್ಮ ನಿರೀಕ್ಷೆ ಏನು ಈ ಬಜೆಟ್ನಲ್ಲಿ ಅಂತ? ರಾಜ್ಯದ ಜನತೆಗೆ ಸರ್ಕಾರ ಅದು ಯಾವುದೇ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರೋವಂಥ ಕಾಲದಲ್ಲಿ ಈಗ ಆಡಳಿತಕ್ಕೆ ಬಂದು 9 ತಿಂಗಳು ಕಳೆದರೂ ಕೂಡ ಈಗಾಗಲೇ 200ಕ್ಕೂ ಕೂಡ ಹೆಚ್ಚು ಕ್ಷೇತ್ರದಲ್ಲಿ ಬರಗಾಲ ಬಂದಿರತಕ್ಕಂಥದ್ದೇ ಎಫೆಕ್ಟಿವ್ ಆಗಿ ಎಲ್ಲೂ ಕೂಡ ಕಾರ್ಯಕ್ರಮಗಳು ಆಗ್ತವೆ. ನಿಮ್ಮ ನಿರೀಕ್ಷೆ ಇರೋದೇನು ಬರೀ ಬರಗಾಲದೊಂದೇ? ಇಲ್ಲ, ಕುಡಿಯ ನೀರಿನ ಸಮಸ್ಯೆ ಇರ್ಬೋದು, ತಿರುಗಾಡ್ತಕ್ಕಂಥ ರಸ್ತೆಗಳಿರ್ಬೋದು. ಎಷ್ಟೋ ಯುವಕರುಗಳು ಇವತ್ತು ರಸ್ತೆನಲ್ಲಿ ಗುಂಡಿಗಳು ಬಿದ್ದು ರಿಪೇರಿ ಆಗದಲ್ಲಿ ಇರತಕ್ಕ ಸಂದರ್ಭ ಸಾವುಗಳನ್ನ ನೀವು ಕೇಳಿಸ್ಕೊಂಡ್ಬಿಟ್ಟಿದ್ರಾ? ಖಂಡಿತವಾಗಿ ಕೂಡ ನಿಮ್ಮ ಸರ್ಕಾರ ಇದ್ದಾಗ ಕೇಳಿಸ್ಕೊಂಡ್ಬಿಟ್ಟಿತ್ತ? 100%. 26 ಜನ ಬೆಂಗಳೂರಲ್ಲಿ ಸತ್ತೋದ್ರು ಸರ್, ಗುಂಡಿಯಲ್ಲಿ ಬಿದ್ದು. ಅದಕ್ಕೆ ಸರಿಯಾದಂಥ ಕ್ರಮ ತಗೊಂಡವಲ್ಲ ನಾವು. ತಗೊಂಡ್ರಿ? ಹೌದು, ಚುನಾವಣೆ ಮುಗಿಯೋಲ್ಲ, ಬಾಯ್ ಬಡ್ಕೊಂಡ್ರು ರಸ್ತೆಗಳಾಗಲಿಲ್ಲ. ಚುನಾವಣೆ ಹತ್ತಿರ ಇದ್ದಾಗ ಹಂತವಾಗಿ ಎಲ್ಲವನ್ನೂ ಕೂಡ ಸರ್ ಫೋನ್ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದು. ನಿರೀಕ್ಷೆ ಸರ್, ದಾಖಲೆ ಚಾಲೆಂಜ್ ಹೌದು ಸರ್, ಫೋನ್ ಅಲ್ಲಿ ಮಾತಾಡಬೇಡಿ. I have to give a document. I am congressman. I am not like a fraud like others. ಆಯ್ತು ಸರ್, ನೀವು ಯಾರು ನನ್ನ ಗೆಸ್ಟ್ಗಳನ್ನೆಲ್ಲ ಹಂಗೆ ಮಾತಾಡಕ್ ಹೋಗ್ಬೇಡಿ ಪ್ಲೀಸ್, ದಯವಿಟ್ಟು. ನೀವು ಮಾತಾಡಕ್ ಬಿಡ್ಬೇಡಿ ನಮ್ಮ ಹತ್ರ ಹಂಗೆ. ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ದಯವಿಟ್ಟು. ನಿಮ್ಮನ್ನ ಯಾರು ಏನು ಮಾತಾಡಿಲ್ಲ. ನಾಗರಾಜ್ ಅವರು ಪ್ಲೀಸ್, ವಿಧಾನ ಪರಿಷತ್ನ ಸದಸ್ಯರಿದ್ದೀರಾ ಅಲ್ಲ, ನೀವು ವಿಧಾನ ಪರಿಷತ್ನ ಸದಸ್ಯರಿದ್ದೀರಿ. ಇನ್ನೊಬ್ಬರನ್ನ ನನ್ನ ಗೆಸ್ಟ್ ಅನ್ನ ನೀವು ಏನ್ ಬೇಕಾದ್ರೂ ಮಾತಾಡಕ್ ಹೋಗ್ಬೇಡಿ. ಹಂಗೆ ಹೇಳಿ ನನ್ನ ಗೆಸ್ಟ್ ನೋಡಿ ಫ್ರಾಡು ಅದು ಇದು ಎಲ್ಲ ಮಾತಾಡಕ್ ಹೋಗ್ಬೇಡಿ. ಇಟ್ಸ್ ನಾಟ್ ಫೇರ್. ಶಬ್ದಗಳ ಬಳಕೆ ಸರಿ ಇರಲಿ. ನೀವು ಹೇಗೆ ಗೆಸ್ಟ್ ಇದೆಯೋ ಅವರು ಹಾಗೆ ನನಗೆ ಗೆಸ್ಟ್ ಇದ್ದಾರೆ. ಅವ್ರನ್ನೆಲ್ಲ ಫ್ರಾಡ್ ಗಿಡ ಎಲ್ಲ ಕರೆಯಕ್ ಹೋಗ್ಬೇಡಿ. ಏನ್ ಮಾತಾಡ್ತಾರೆ? ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಸುಮ್ಮನೆ ಕೂತ್ಕೋಬೇಕಂದ್ರೆ ಸುಳ್ಳು ಹೇಳಿ ಅಂತ ಹೇಳಿ ಕಿವಿಯಲ್ಲಿ ಹೂವು ಇಟ್ಕೊಂಡಲ್ಲ, ಅದೆಲ್ಲ ಕುಮಾರಣ್ಣ ಹತ್ರ ಇಟ್ಕೊಳ್ಳಿ ಕೇಳಿ. ಸಭ್ಯತೆ ತೋರಿಸಿ ಜನರ ಸಂದರ್ಭದಲ್ಲಿ ಹೋಯ್ತಲ್ಲ, ಈ ರೀತಿಯ ಬಜೆಟ್ನ ಮಾಡಿಕೊಂಡು ಬರೀ ಊಹಾಪೋಹದ ಮೇಲೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ಸರ್ಕಾರ ಇಲ್ಲಲ್ಲ. ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ರೀ, ನಾವು ಮಾಡ್ತೀವಿ ಅಂತ ಹೇಳಿ. ಸರಿ, ಮಾಡಿಬಿಟ್ಟಾಗ ಅದನ್ನು ತಲುಪಬೇಕಲ್ಲ. ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪದಲ್ಲೇ ಹೋಗದಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಜನ ಮಾಡ್ತಾ ಇದ್ದಾರೆ? ಯಾರು ಜನ ಕೇಳ್ತಾ ಇದ್ದಾರೆ? ಈಗ ರೈತರ ವಿಚಾರದಲ್ಲಿ ಯಾವ ರೈತರು ಕೇಳ್ತಾ ಇದ್ದಾರೆ? ಯಾವ್ದಕ್ಕೆ? ಇವೆಲ್ಲವೂ ಕೂಡ ಕೇಳಬೇಕಾಗಿರೋದು ರೈತರು ಕೇಳಬೇಕಾಗಿತ್ತು. ಯಾರು ಕೇಳ್ತಾ ಕೇಂದ್ರದಲ್ಲಿ ಹೋರಾಟ ಮಾಡ್ತಾರೆ, ಬೀದಿ ಬೀದಿಗೆ ಹೋರಾಟ ಮಾಡ್ತಾರೆ. ಯಾವ ಮಂತ್ರಿಗಳು ಯಾವ ಜಿಲ್ಲೆ ಹೋಗಿದ್ದಾರೆ, ಯಾವ ತಾಲೂಕು ಹೋಗಿದ್ದಾರೆ, ಬರದ್ದೇನು ಮೀಟಿಂಗ್ ಮಾಡಿದ್ದಾರೆ? ಮೀಟಿಂಗ್ ಮಾಡಬೇಕಲ್ಲ, ಮೀಟಿಂಗ್. ನಾನು ಬಜೆಟ್ ವಿಚಾರದಲ್ಲಿದ್ದೀನಿ. ಪ್ಲೀಸ್ ಒನ್ ಸೆಕೆಂಡ್ ನಾಗರಾಜ್ ಅವರೇ, ಆಡಳಿತ ಮಾಡ್ತಾ ಇರ್ತಕ್ಕಂಥ ಜನ ಕೇಳಬೇಕಾ? ಅದನ್ನ ಜನ ಕೇಳಬೇಕಾ? ಪೊಲಿಟಿಕಲ್ ಆಗಿ ನೀವು ಕೇಳಬೇಕಾ? ಜನರ ಪರವಾಗಿ ಹೇಳ್ತಾ ಇದ್ದಾರೆ. ಜನರ ಪರವಾಗಿ ಗ್ಯಾರಂಟಿಗಳ ದುಡ್ಡು ನನಗೆ ಸಿಗ್ತಾ ಇಲ್ಲ, ನನಗೆ ಬರ ಪರಿಹಾರ ಸಿಗ್ತಾ ಇಲ್ಲ ಅಂತ ರೈತರು ಕೇಳಬೇಕು. ಗ್ಯಾರಂಟಿ ಸಿಗ್ತಾ ಇಲ್ಲ ಅಂತ ಜನ ಕೇಳಬೇಕು, ನೀವು ಬೊಬ್ಬೆ ಹೊಡ್ಕೊಳ್ಬೇಕು. ರೈತ ಕೇಳುವಂತ ಸಂದರ್ಭದಲ್ಲಿ ಆಡಳಿತ ಮಾಡುವಂತ ಸರ್ಕಾರದ ಮಂತ್ರಿಗಳು ಜಿಲ್ಲೆಗೆ, ತಾಲೂಕಿಗೆ, ಹೋಬಳಿಗೆ, ಗ್ರಾಮ ಪಂಚಾಯತಿಗೆ ಹೋದ ಸಂದರ್ಭದಲ್ಲೇ ರೈತ ಕೇಳಲಿಕ್ಕೆ ಆಗ್ತಕ್ಕಂಥದ್ದು. ಅವನು ಪ್ರತಿಯೊಬ್ಬ ರೈತನು ಕೂಡ ಬೆಂಗಳೂರಿಗೆ ಬಂದು ನನಗೆ ಹಣ ಬರಲಿಲ್ಲ ಅಂತ ಕೇಳಲಿಕ್ಕೆ ಆಗುತ್ತೆ. ಸರ್ಕಾರ ಬರಬೇಕು. ಮಂತ್ರಿಗಳು ನೋ ಆದ್ರೂ ಪ್ರತಿಭಟನೆ ಮಾಡ್ತಾ ಇದ್ದಂತವ್ರು ಯಾರು ಪ್ರತಿಭಟನೆ ಮಾಡ್ತಾರೆ? ಆರಾಮಾಗಿದ್ದಾರೆ ಅಂತ. ನಾಳೆ ನೋಡಿ ಫ್ರೀಡಂ ಪಾರ್ಕ್ನಲ್ಲಿ ನಾಳೆ ಏನು ವ್ಯವಸ್ಥೆ ಮಾಡ್ಕೊಂತಕ್ಕಂಥದ್ದು ಹೋರಾಟ ಮಾಡ್ತಕ್ಕೆ ನೀವೇ ಮಾಡಿಸ್ತೀರಾ? ನಾವಲ್ಲ, ಜನ. ಯಾರಿಗಿವತ್ತು ನಿರೀಕ್ಷೆ ಮಟ್ಟದಲ್ಲಿ ಸರ್ಕಾರ ಕೊಡ್ಲಿಲ್ವೋ ಆ ಜನ ಇವತ್ತು ಲಗ್ಗೆ ಆಗ್ತಾರೆ, ವಿಧಾನಸೌಧ ಮುತ್ತಿಗೆ ಆಗ್ತಾರೆ. ಆಯ್ತು, ತಾವೇ ಮಾಧ್ಯಮದಲ್ಲಿ ತೋರಿಸಿದ್ರಿ. ಹಿಂದುಳಿದ ವರ್ಗಕ್ಕೆ ಇವತ್ತು 52% ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗಕ್ಕೆ ಏನು ಬಜೆಟ್ ಕೊಟ್ಟಿದ್ದಾರೆ ಕಳೆದ ಒಂದು ಇದರಲ್ಲಿ? ನಾನು ಕೇಳಬೇಕಲ್ಲ. ಇವತ್ತು ಸುಮಾರು 6,000ಕ್ಕೂ ಕೂಡ ಹೆಚ್ಚು ಹಿಂದುಳಿದ ವರ್ಗದ 1,462 ಜಾತಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ 6,000ಕ್ಕೂ ಹೆಚ್ಚು ಸಮುದಾಯ ಭವನಗಳಿಗೆ ಕಳೆದ ಇವ್ರದ್ದು ಹಣನೇ ಬಿಡುಗಡೆ ಮಾಡಿಲ್ಲಲ್ಲ. ಯಾಕೆ ಮಾಡಲಿಲ್ಲ ಕೇಳಬೇಕಲ್ಲ. ಇದನ್ನೆಲ್ಲದನ್ನ ಕೂಡ ಶೈಕ್ಷಣಿಕ ಜಾತಿ ಜನಗಣತಿ ಇಷ್ಟಾದರೂ ಕೂಡ ಮಾಡಲಿಲ್ಲ. 162 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ. ಮಾಡಬೇಕಲ್ಲ ಅದನ್ನ ಬಜೆಟ್ನಲ್ಲಿ ಎಲ್ಲವನ್ನೂ ಕೂಡ. ಅವ್ರಿಗೊಂದು ಪ್ರಶ್ನೆ ಕೇಳಿದ್ರೆ, ಹೌದು, ಪಕ್ಷಗಳು ಯಾವುದೇ ಇರಲಿ ಸರ್, ಅಧಿಕಾರಕ್ಕೆ ಅಂತ ಬಂದಾಗ ಆ 224 ಶಾಸಕರು ನನಗೆ ಒಂದು ಕೊಟ್ಟಿರುವಂಥ ಒಂದು ಸುವರ್ಣಾವಕಾಶ, ಇಂಥ ಒಂದು ಗಿಫ್ಟ್ನ ದೇವರು ನನಗೆ ಕರುಣಿಸಿದ್ದಾನೆ ಅಂತ ಹೇಳಿ ಆ ತಾಲೂಕುಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರು ಪಣ ತೊಡ್ತು ಅಂದರೆ ಅಧಿಕಾರಿಗಳ ಮಾತು ಕೇಳ್ತಾರೆ. ಅಧಿಕಾರಿಗಳ ಕೆಲಸ ಅಂತ ಸ್ಟಾರ್ಟ್ ಆಯ್ತಂತಂದ್ರೆ ಪ್ರತಿಯೊಂದು ಅಭಿವೃದ್ಧಿಗಳು ತಾನಾಗಿ ಆಗತ್ತೆ. ಅಂದ್ರೆ ನೀವೇ ಬೊಬ್ಬೆ ಹೊಡ್ಕೊಳ್ಬೇಕಷ್ಟೇ. ಅಭಿವೃದ್ಧಿ ಆಗ್ತಿಲ್ಲ, ರಸ್ತೆ ಆಗ್ತಾ ಇಲ್ಲ, ರೈತರಿಗೆ ದುಡ್ಡು ಸಿಗ್ತಾ ಇಲ್ಲ, ಮಹಿಳೆಯರಿಗೆ ಅದು ಸಮಸ್ಯೆ ಆಗ್ತಾ ಇದೆ, ದುಡ್ಡು ಸಿಗ್ತಾ ಇಲ್ಲ. ಎಲ್ಲರೂ ಕೇಳಬೇಕಾಗಿರೋರು ಕೇಳ್ತಾ ಇಲ್ಲ, ಉಳಿದವರೆಲ್ಲ ಕೇಳ್ತಾ ಇದೀವಲ್ಲ. ಏನಾಗಿದೆ, ಗ್ಯಾರಂಟಿ ಯೋಜನೆಗಳು ಯಾರು ವಿರೋಧ ವ್ಯಕ್ತಪಡಿಸ್ತಿಲ್ಲ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ಒಂದು ಯೋಜನೆಗಳದು.
ಅಭಿವೃದ್ಧಿ ಎಲ್ಲಿ ಮಾಡ್ತಿದ್ದೀರಾ? ಅಭಿವೃದ್ಧಿ ಎಲ್ಲಿ ಮಾಡ್ತಿದ್ದೀರಾ? ಸರ್, ಒಂದು ಮಹಿಳೆ ಸಬಲೀಕರಣ ಮಾಡೋದೇನು ಸರ್? ಒಂದು ಹೋಬಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಗುಡಿ ಕೈಗಾರಿಕೆಗಳು ಇವರು ಬಡವರ ವಿರೋಧಿಗಳು. ಯಾರು ಈ ಬಡವರು ಯಾರು ಕೊಡ್ತಾ ಇದೀವೋ 5 ಕೋಟಿ ಜನಕ್ಕೆ ಬೆನಿಫಿಟ್ ಕೊಡ್ತಾ ಇದೀವಿ. ವಿರೋಧ ಇರತಕ್ಕಂತ ಜನ ನೀವು, ಆ ಬಡವರ ವಿರೋಧಿಗಳು ನೀವು. ಗ್ಯಾರಂಟಿಗಳು ನೀವು ಕೊಡ್ತಿದ್ದೀರಾ ಅಂತ ಹೇಳಿ ಅಭಿವೃದ್ಧಿಗ ಏನಕ್ಕೆ ನೀವು ಮಾಡ್ತಿಲ್ಲ? ಅಭಿವೃದ್ಧಿ ಮಾಡಿ ತೋರಿಸಿ. ನಿಮ್ಗೆ ಅಭಿವೃದ್ಧಿ ಮಾಡಿದ್ರೆ ನಾವೇ ಶಬಾಷ್ಗಿರಿ ಕೊಡ್ತೀವಲ್ಲ. ಏನ್ ಅಭಿವೃದ್ಧಿ ಅಂದ್ರೆ? ಅಭಿವೃದ್ಧಿ ಅಲ್ವಾ ಸರ್? ಬರ ಬಂದಿದೆಯಲ್ಲ ಸರ್, ರೈತನಿಗೆ ವಿದ್ಯುತ್ ಕೊಡ್ಬೇಕು ಅಂತ ಗೊತ್ತಲ್ವಾ ಸರ್? ರಸಗೊಬ್ಬರ ಕೊಡ್ಬೇಕಂತ ಗೊತ್ತಲ್ವಾ ಸರ್? ರಸ್ತೆ ಅಭಿವೃದ್ಧಿ ಸ್ಟೋರೇಜ್ ಮಾಡ್ಬೇಕಲ್ವಾ ಸರ್? ಆ ದವಸ ಧಾನ್ಯಗಳನ್ನ ರಸ್ತೆ ಸಾರಿಗೆ ಮಾಡ್ಬೇಕಲ್ವಾ ಸರ್? ಒಂದು ಕೊಡ್ತೀನಿ, ಒಂದು ಅಲ್ವಾ ಸರ್? ಅಶ್ವಿನ್, ಈ ಅಭಿವೃದ್ಧಿ ಹೇಳಿದ್ರಲ್ಲ ಸರ್, ಚುನಾವಣಾ ದೃಷ್ಟಿಯಿಂದ ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕನಿಗೆ 25 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ. ಅದ್ರಲ್ಲಿ ಬರ್ತಕ್ಕಂಥ ಕಮಿಷನ್ ಅಲ್ಲಿ ಚುನಾವಣೆ ಮಾಡಬೇಕು, ಅದು ಅಭಿವೃದ್ಧಿ. ಕಮಿಷನ್ ಅದ್ರ ಜೊತೆ ಸೇರಿಸ್ಬಿಡ್ತೀನಿ, ಅದಕ್ಕೆ ಆನ್ಸರ್ ಕೊಟ್ಬಿಡ್ತೀನಿ. ಬೆಂಗಳೂರು ಕಳೆದ 8 ತಿಂಗಳಿಂದ ಯಾವ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ? ಮಾನ್ಯ ಲಕ್ಷ್ಮೀನಾರಾಯಣ ಅವರು ಶಾಸನದಲ್ಲಿ ಶಾಸನಸಭೆಯಲ್ಲಿ ಮತ್ತು ಪರಿಷತ್ತಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವ್ರು ಏನಂದ್ರು 25 ಲಕ್ಷ ರೂಪಾಯಿ ಅನುದಾನ ಕೊಟ್ಟರೆ 25 ಕೋಟಿ ಕೊಟ್ಟರಲ್ಲ ಕಮಿಷನ್ ಅಂದ್ರು. ಇನ್ನ ಅವ್ರ ಕಮಿಷನ್ ಬುದ್ಧಿ ಬಿಟ್ಟಿಲ್ಲ 40% ನೋಡಿ. ಮಾತೇ ಗ್ಯಾರಂಟಿ ಮಾತು ನಮ್ಮಲ್ಲಿ ಗ್ಯಾರಂಟಿ. ನೀರು ಗ್ಯಾರಂಟಿ, ಶಿಕ್ಷಣ ಗ್ಯಾರಂಟಿ, ಆರೋಗ್ಯ ಗ್ಯಾರಂಟಿ, ಅಭಿವೃದ್ಧಿ ಗ್ಯಾರಂಟಿ, ಸ್ವಾಭಿಮಾನ ಬದುಕು ಗ್ಯಾರಂಟಿ. ಈ ಬಾರಿ ಅಭಿವೃದ್ಧಿ ಏನ್ ನಿರೀಕ್ಷೆ ಮಾಡ್ಬೇಕು ನೋಡಿ? ಹೇಳ ನನಗೆ, ನಾನು ಹೇಳ ಗ್ಯಾರಂಟಿ ಬಿಟ್ಟು ಮಾತಾಡಿ. ಗ್ಯಾರಂಟಿ ಕಂಟಿನ್ಯೂ ಆಗ್ತದೆ. ಈ 5 ವರ್ಷ 10 ವರ್ಷಕ್ಕೂ ಕೊಡೋದು. ಅದನ್ನ ಬಿಟ್ಟು ಹೇಳಬೇಕು ಅಂದ್ರೆ ಬೆಂಗಳೂರಿನ ನಡೀತಕ್ಕ ಮೂಲ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತವೆ. ಮೂಲ ಸೌಲಭ್ಯಗಳ ಜೊತೆಗೆ ನಾವು ಹೇಳ್ತಾ ಇರ್ತಕ್ಕಂಥ ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಬೆಂಗಳೂರಿನಲ್ಲಿ ಸೇಫ್ ಸಿಟಿ ಸೌಕರ್ಯಗಳು, ಅವೆಲ್ಲ ಮೂಲಭೂತ ಸೌಕರ್ಯಗಳು, ಡೆವಲಪ್ಮೆಂಟ್ ಅವೆಲ್ಲ ಮೂಲಭೂತ ಸೌಕರ್ಯಗಳು ಬೇರೆ, ಅಭಿವೃದ್ಧಿ ಬೇರೆ. ಒಂದ್ ನಿಮಿಷ ಕೇಳ್ಕೊಳ್ಳಿ. ಅದ್ರ ಜೊತೆಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ನಮ್ಮ ಬೆಂಗಳೂರು ನಗರ ಒಂದು ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿ ಸಿಟಿ ಆಗಿ ಮಾಡ್ಲಿಕ್ಕೆ ನಮ್ಮ ಕೆಲಸವನ್ನು ಮಾಡ್ತೇವೆ. ಬೆಂಗಳೂರೇ ಆಗ್ಬೇಕು ಇನ್ವೆಸ್ಟ್ಮೆಂಟ್. ಕೇಳ್ಕೊಳ್ಳಿ, ಬೆಂಗಳೂರು ಜೊತೆಗೆ ತುಂಬಾ ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ದಯವಿಟ್ಟು ಧನ್ಯವಾದಗಳು. ನನಗೊಂದೇ ಒಂದು ಕಾಳಜಿ ಇರುವಂತದ್ದು, ಬರೀ ಬೆಂಗಳೂರನ್ನೇ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನಾವು ಬೆಂಗಳೂರನ್ನೇ ರೆಡಿ ಮಾಡ್ತೀವಿ. ಒಂದು ಸರ್ಕಾರ ಅದು ಹೇಳ್ರಪ್ಪ ಬೇರೆ ಕಡೆಗೆ ಹೋಗೋಣ, ಬೇರೆ ಜಿಲ್ಲೆಗಳನ್ನ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ತರ್ತೀವಿ ಅಂತೇಳಿ.